ರಾಜ್ಯ ಕಾಂಗ್ರೆಸ್ ಮುಖಂಡನಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಶಾಕ್ ಕೊಟ್ಟಿದ್ದಾರೆ. ಡಿಸಿಸಿ ಬ್ಯಾಂಕ್ ಹಗರಣ ಸಂಬಂಧ ಇಡಿ ರೇಡ್ ಆಗಿದೆ. ಶಿವಮೊಗ್ಗದ ಪ್ರಭಾವಿ ಮಂಜುನಾಥ ಗೌಡ ಇಡಿ ವಶಕ್ಕೆ. ಕೆಲವೇ ಕ್ಷಣದಲ್ಲಿ ಅರೆಸ್ಟ್ ತೋರಿಸಲಿರುವ ಇಡಿ 2018ರಲ್ಲಿ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅಕ್ರಮವೊಂದು ನಡೆದಿತ್ತು. ಶಿವಮೊಗ್ಗದ ಪ್ರಭಾವಿ ಕೆಲವೇ ಕ್ಷಣದಲ್ಲಿ ಅರೆಸ್ಟ್ ವಾರೆಂಟ್ ತೋರಿಸಲಿರುವಂತಹ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು 2018ರಲ್ಲಿ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅಕ್ರಮವೊಂದು ಕೇಳಿ ಬಂದಿತ್ತು. ಎರಡು 2018ರಲ್ಲಿ ಮಂಜುನಾಥ ಗೌಡ ಎಸಿಬಿ ಬಂಧನ ಮಾಡಿತ್ತು ಮಂಜುನಾಥ ಗೌಡನನ್ನ. ಆ ಆರೋಪ ಕೇಳಿಬಂದ ಸಂದರ್ಭದಲ್ಲಿ ಆದರೆ ಚಾರ್ಜ್ ಶೀಟ್ನಲ್ಲಿ ಮಂಜುನಾಥ್ ಗೌಡ ಹೆಸರು ಕೈಬಿಟ್ಟಿದ್ದ ಎಸಿಬಿ ಈ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟಿದ್ದ ಇಡಿ ಮಧ್ಯಪ್ರವೇಶ ಮಾಡಿತು. ಇಸಿಐಆರ್ ದಾಖಲಿಸಿ ತನಿಖೆ ನಡೆಸಿದ್ದಂತಹ ಇಡಿ ಅಧಿಕಾರಿಗಳು ಇಂದು ಶಿವಮೊಗ್ಗ ಬೆಂಗಳೂರಿನಲ್ಲಿ ಏಕಕಾಲದಲ್ಲಿ ಅಟ್ ಎ ಸೇಮ್ ಟೈಮ್ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಶಿವಮೊಗ್ಗದ ಪ್ರಭಾವಿ ಮಂಜುನಾಥ ಗೌಡ ಇಡಿ ವಶಕ್ಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಬಂಧನ ಆಗಬಹುದು. ಕೆಲವೇ ಹೊತ್ತಲ್ಲಿ ಅರೆಸ್ಟ್ ವಾರೆಂಟ್ ತೋರಿಸಿ ಬಾಪ್ಪ ಒಂದಷ್ಟು ಕ್ವಶನ್ ಕೇಳಬೇಕು, ಉತ್ತರ ಕೊಡುಬಾ ಅಂತ ಕರ್ಕೊಂಡು ಹೋಗೋ ಸಾಧ್ಯತೆಗಳಿದ್ದಾವೆ. 2018ರಲ್ಲಿ ಮಂಜುನಾಥ ಗೌಡನ್ನ ಬಂಧಿಸಿದ್ದಂತಹ ಎಸಿಬಿ ಆದರೆ ಆ ಸಂದರ್ಭದಲ್ಲಿ ಚಾರ್ಜ್ ಶೀಟ್ನಲ್ಲಿ ಮಂಜುನಾಥ್ ಗೌಡ ಹೆಸರು ಕೈಬಿಟ್ಟಿದ್ದ ಎಸಿಬಿ. ಅದು ಯಾವ ಕಾರಣಕ್ಕೆ ಕೈಬಿಟ್ಟಿದ್ರೋ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಬೇಕಾಗಿ ಬಂತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಂಸ್ಥೆಗೆ. ಅದೊಂದು ತನಿಖಾ ಸಂಸ್ಥೆ, ಜಾರಿ ನಿರ್ದೇಶನಾಲಯ ಅಂತ ಕರೀತೀವಿ. ಮಧ್ಯಪ್ರವೇಶ ಮಾಡಿದ್ರು ಆ ಅಕ್ರಮದ ಬಗ್ಗೆ ಇಂಚಿಂಚು ಭೇದಿಸಲಿದ್ದಾರೆ. ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾರೆ, ಅವರನ್ನು ವಶಕ್ಕೆ ಪಡೆದುಕೊಳ್ತಾರೆ. ಮಂಜುನಾಥ್ರಲ್ಲಿ ಆ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟ ಎಲ್ಲ ತೀಕ್ಷ್ಣ ಮತ್ತು ಸೂಕ್ಷ್ಮ ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ. ಸಮರ್ಥವಾದ ಉತ್ತರ ಕೊಡದ ಹೊರತು ಮಂಜುನಾಥಿಗೆ ಬಿಡುಗಡೆ ಭಾಗ್ಯ ಸದ್ಯಕ್ಕಂತೂ ಸಿಗೋದಿಲ್ಲ. ಅವರು ಯಾರ ವಶದಲ್ಲಿರೋದು? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯದ ವಶದಲ್ಲಿ. ಅವರು ಕೇಳಬಹುದಾದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಬೇಕಾಗಿ ಬರುತ್ತೆ. ಇಲ್ಲವಾದಲ್ಲಿ ಇಡಿ ಮಾತ್ರ ಚಾರ್ಜ್ ಶೀಟ್ ಸಲ್ಲಿಸಿ ಇವರನ್ನು ಜೈಲಿಗೆ ಕಳುಹಿಸುವ ಎಲ್ಲ ಪ್ರಯತ್ನಗಳು ಕೂಡ ನಡೆಯಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.